ಹಾಗೆ ಎರಡನೇ ಗ್ರಹ ಮಂಗಳ. ಎರಡನೇ ದರ್ಜೆಯಲ್ಲಿ ಮಂಗಳ ರಾಹುದಶೆ ನಡೆದವ್ರಿಗೆ ಆ ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲಿ ಇದ್ದರೆ ಅತಿರೇಕಕ್ಕೆ ಹೋಗಿ ಅನೇಕ ವಿಚಾರಗಳಲ್ಲಿ ತೊಂದರೆ ತರುತ್ತೆ. ಮೂರಲ್ಲೂ ಕೂಡ ಬಿಹೇವಿಯರ್ ಪ್ಯಾಟ್ರನ್ನೇ. ಶುಕ್ರ ಬಂದರೂ ಕೂಡ ಮೂರಲ್ಲೂ, ಬಟ್ ಹೈಯೆಸ್ಟ್ ಚಂದ್ರ, ಸೆಕೆಂಡ್ ಮಂಗಳ, ಥರ್ಡ್ ಶುಕ್ರ. ಇನ್ನು ಉಳಿದ ಗ್ರಹಗಳು ಸ್ವಲ್ಪ ಮೈಲ್ಡ್ ಆಗಿರ್ತವೆ, ಯಾಕಂದರೆ ರಾಹು ಯಾವುದೇ ನಕ್ಷತ್ರದಲ್ಲಿ ಕೂತ್ಕೊಂಡ್ರು ಮೈಲ್ಡ್ ಆಗಿರುತ್ತೆ. ಅದರಲ್ಲಿ ಕಂಟ್ರೋಲ್ ಬರ್ತಕ್ಕಂಥ ಏಕೈಕ ಫಸ್ಟ್ ಗ್ರಹ ಅಂದರೆ ಗುರು, ನೆಕ್ಸ್ಟ್ ಸೂರ್ಯ ಬರುತ್ತೆ. ರಾಹು ಯಾವಾಗ ಗುರು ನಕ್ಷತ್ರದಲ್ಲಿರ್ತಾನೋ ಯಾವುದೇ ಮನೇಲಿದ್ರು ಕೂಡ ಮೈಂಡು ಅಚೀವ್ಮೆಂಟ್ ಕಡೆ ರಾಹು ತಗೊಂಡು ಒಳ್ಳೇದು ಕೂಡ ಆಗುತ್ತೆ ಅಂತ. ಎಕ್ಸ್ಟ್ರೀಮ್ ಒಳ್ಳೇದಾಗ್ಬಿಡುತ್ತೆ. ಓಕೆ, ಅಂಥವ್ರು ಸಾಧಕರಾಗ್ಬಿಡ್ತಾರೆ. ರಾಹು ಏನಾದರೂ ಸೂರ್ಯನಲ್ಲೋ ಬುಧನಲ್ಲೋ ಗುರುನಲ್ಲಿ ಇದ್ಬಿಟ್ರೆ ಸಾಧಕರಾಗ್ಬಿಡ್ತಾರೆ. ಆ ದಶ ಬರಬೇಕಷ್ಟೇ, ಇನ್ನೇನಿಲ್ಲ. ದಶ ಬಂದಾಗ ಇವೆಲ್ಲ ನೋಡಿ, ಎಲ್ಲ ಕಾನ್ಸೆಪ್ಟು ದಶ ಮೇಲೆ ನಿಂತಿರೋದು. ಅದೇ ಚಂದ್ರ ಬಂದು ಮಂಗಳ ಬಂದು ಶುಕ್ರ ಬಂದರೆ ಅದೋ ಗತಿಗೆ ಹೋಗ್ತಕ್ಕಂಥದ್ದು. ಸಬ್ಜೆಕ್ಟು ಯಾವ ಮನೇಲಿ ಕೂತಿದೆ ಅಂತ 6ನೇ ಮನೆ 8ನೇ ಮನೆ 12ನೇ ಮನೆ ಆಗಬಾರ್ದು. ಇದು ರೂಲ್ನ ಫಾಲೋ ಮಾಡಬೇಕು. ಸೊ ಇದಕ್ಕೆ ಪರಿಹಾರ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ, ಪ್ರತಿಯೊಬ್ಬರಿಗೂ ಯಾವ್ಯಾವ ದಶ ಯಾವ್ಯಾವ ಟೈಮಲ್ಲೋ ಬರುತ್ತೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಮಂತ್ರ ಪಠನೆ ಮಾಡ್ತಾ ಬಂದರೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳು ಬದಲಾಗುತ್ತೆ. ಮಂತ್ರ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಕೇಳಿದವ್ರಿಗೆ ಇದು ಉತ್ತರ. ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ, ಆದರೆ ಮನಸ್ಸು ಶಾಂತವಾಗುತ್ತೆ. ಮುಂದೆ ಜೀವನ ಉದುರೋಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಮಂತ್ರ. ಮಾವಿನಕಾಯಿ ಉದುರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಜೀವನ ಉದುರೋಗಲ್ಲ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವಾಗ ನಾವು ಮಂತ್ರ ಪಠನೆ ದಿನ ಮಾಡ್ತಾ ಇರ್ತೀವಿ ಬೆಳಗ್ಗೆ ಸಾಯಂಕಾಲ, ಆವಾಗ ನಮಗೆ ಸಾತ್ವಿಕ ಗುಣಗಳು ಜಾಸ್ತಿ ಆದಾಗ, ರಾಹುದಶೆ ಚಂದ್ರದಲ್ಲಿದ್ದರೂ ಕೂಡ ನಾವು ಸಾತ್ವಿಕತೆಯನ್ನು ನಾವು ಸ್ಟ್ರಾಂಗಾಗಿ ಬೆಳೆಸ್ಕೊಂಡಾಗ ಕರ್ಮ ನಮ್ಮನ್ನು ಅಂಟ್ಕೊಳ್ಳೋಕ್ಕೆ ಬಿಡಲ್ಲ. ಅದಕ್ಕೆ ಮಂತ್ರ ಹೇಳ್ಕೊಂಡ್ರೆ ಕರ್ಮ ಅಂಟ್ಕೊಳ್ಳಲ್ಲ ಅಂತ ಅದನ್ನೇ ಶಾಸ್ತ್ರದಲ್ಲಿ ಬರೆದಿದೆ. ಸೊ ಮಂತ್ರಕ್ಕೂ ಕರ್ಮಕ್ಕೂ ನಂಟಿದೆ. ಕರ್ಮ ಅಂದರೆ ಏನು? ಕೆಲಸ. ಎರಡು ಥರ ಕೆಲಸ. ಒಂದು ನಾವು ಯಾರನ್ನಾರು ಒಬ್ಬರಿಗೆ ಹಾಳು ಮಾಡೋಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಕೆಲಸ. ಮತ್ತು ನಾವೇನಾದ್ರು ಸಾಧನೆ ಮಾಡಿ ದುಡ್ಡು ಮಾಡೋಣ, ಮನೆ ಮಾಡೋಣ, ಆಸ್ತಿ ಮಾಡೋಣ ಅನ್ನೋದು ಅದೂ ಕೂಡ ಒಂದು ಕರ್ಮನೇ. ಆದರೆ ಎರಡನ್ನೂ ಕೂಡ ಬ್ಯಾಡ್ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹೇಗೆ ಬ್ಯಾಡು? ಮೊದಲನೇದು ಇನ್ನೊಬ್ಬರ ವ್ಯಕ್ತಿಗೆ ಕೊಲೆ ಮಾಡ್ತಕ್ಕಂಥದ್ದು ಅಥವಾ ಮತ್ತೊಂದು ಮಾಡ್ತಕ್ಕಂಥದ್ದು ಅಥವಾ ಹಿಂಸೆ ಮಾಡ್ತಕ್ಕಂಥದ್ದು, ಅದೊಂದು. ಅಂದರೆ ರಾಹು ಯಾವಾಗಲೂ ದೈಹಿಕ, ಮಾನಸಿಕ ಅಲ್ಲ. ಆ ದೈಹಿಕದಿಂದ ಮಾನಸಿಕ ಆಗುತ್ತೆ, ಕನ್ವರ್ಟ್ ಆಗುತ್ತೆ. ಹಾಗೆ ಮಂಗಳ ಬಂತು ಅಂತಂದ್ರೆ ಅದು ಕೂಡ ಮಾರಣಾಂತಿಕ ಅಂತ ನಾವು ಕರಿತೀವಿ.